ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಇನ್ಸರ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವು. ಈ ವಿಡಿಯೋದಲ್ಲಿ ಡಿಲೀಟ್ ಮಾಡೋದು ಹೇಗೆ. ಇನ್ಸರ್ಟ್ ನಾನು ಪೊಸಿಷನ್ ಇಂದ ಹೇಳ್ಕೊಟ್ಟಿದ್ದೆ, ಇವಾಗ ಇಂಡೆಕ್ಸ್ ಇಂದ ಹೇಳ್ಕೊಡ್ತೀನಿ ಡಿಲೀಟ್ನ. ಸೊ ಇಂಡೆಕ್ಸ್ಗೂ ಪೊಸಿಷನ್ಗೂ ಡಿಫ್ರೆನ್ಸ್ ಏನು ಅಂತ ನಿಮಗೆ ಗೊತ್ತಿದೆ. ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಪೊಸಿಷನ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಗೊತ್ತಿದೆ ಅಂತ ಅನ್ಕೊಂಡು ಇವಾಗ ಇನ್ಸರ್ಟ್ನ ಸಹ ನೋಡಿದ್ದೀರಾ ಅಂತ ಅನ್ಕೊಂಡು ಇವಾಗ ಡಿಲೀಟ್ನ ನೋಡೋಣ. ಸೊ ಇನ್ಸರ್ಟಲ್ಲಿ ಏನಾಯಿತು, ನಾವು ಏನಾದರೂ ಒಂದು ಪೊಸಿಷನ್ ಕೊಟ್ಟರೆ ಫಸ್ಟು ಹಿಂದೆಯಿಂದ ಬರ್ತಿದ್ವು. ಬಟ್ ಡಿಲೀಟ್ ಯಾವಾಗಲಾದ್ರು ಬಂದರೆ ನೀವು ಅದನ್ನ ಅರೇ ಯಾವ ಪೊಸಿಷನ್ ಕೊಟ್ಟಿದ್ದೀರಲ್ಲ ಅಲ್ಲಿಂದ ಬರಬೇಕು. ಇವಾಗ ಇಲ್ಲಿ ಅಲ್ಗೋರಿದಮ್ ಏನು ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ. ಸೊ ತಿಳ್ಕೊಳ್ಳೋದಾದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಅರೇ ನೋಡ್ತಿದ್ದೀರಾ, ಈ ರೀತಿಯ ನಮ್ಮ ಅರೇ ಇದೆ. ಸೊ ಈ ರೀತಿ ಅರೇ ಇದೆ. ಸೊ ಅದನ್ನ ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಈ ರೀತಿ ನಾನು ಮತ್ತೆ ಬರ್ಕೊಂಡಿದ್ದೀನಿ ಅದನ್ನು. ಸೊ ಇಲ್ಲಿ ಇಂಡೆಕ್ಸ್ ನಂಬರ್ಗಳು ನೋಡ್ಬೋದು ನೀವು, 0 1 2. ಸೊ ಇದು 0 ಆಗುತ್ತೆ, 1 ಆಗುತ್ತೆ, 2 ಆಗುತ್ತೆ. ಬಟ್ ನಿಮಗೆ ಪೊಸಿಷನ್ ಬಂದರೆ ಇದು 1 ಆಗುತ್ತೆ ಫಸ್ಟ್ ಪೊಸಿಷನ್. ಬಟ್ ಇಂಡೆಕ್ಸಲ್ಲಿ 0 1 ಇಂದ ಸ್ಟಾರ್ಟ್ ಆಗುತ್ತೆ, ಸರಿನಾ. ಸೊ ನಾನು ನಿಮ್ಗೆ ಏನಾದರೂ 4th ಇಂಡೆಕ್ಸ್ ಅಂತ ಕೊಟ್ಟರೆ ಡಿಲೀಟ್ 4th ಇಂಡೆಕ್ಸ್ ಅಂತ 81 ಡಿಲೀಟ್ ಆಗಬೇಕು. ನಮ್ಮ ಅರೇಯಿಂದ 81 ಡಿಲೀಟ್ ಆಗಬೇಕು. ಆ ರೀತಿ ಮಾಡೋಣ ಈ ವಿಡಿಯೋದಲ್ಲಿ. ಟೋಟಲ್ ನಮ್ಮ ಈ ವಿಡಿಯೋ ಗೋಲ್ ಏನಿರುತ್ತೆ ಅದಾಗಿರುತ್ತೆ. ಸೊ ನಾವೇನಾದರೂ ಒಂದು ಒಂದು ಇಂಡೆಕ್ಸ್ ಕೊಟ್ಟರೆ ಆ ಇಂಡೆಕ್ಸಲ್ಲಿರೋ ಎಲಿಮೆಂಟ್ ಡಿಲೀಟ್ ಆಗಬೇಕು ಅಷ್ಟೇ. ಓಕೆ, ಸೊ ಅದನ್ನು ಹೇಗೆ ಮಾಡ್ಬೋದು ಅನ್ನೋದಾದರೆ ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ 4th ಪೊಸಿಷನ್ನ ನಾನು ಡಿಲೀಟ್ ಮಾಡಬೇಕು. ಸೊ 4th ಪೊಸಿಷನ್ನ ನಾನು ಡಿಲೀಟ್ ಮಾಡಬೇಕು ಅನ್ನೋದಾದರೆ ಹೇಗೆ ಮಾಡ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ನಾವು ಐ ಅನ್ನೋ ಪಾಯಿಂಟರ್ ತೊಗೊಂಡು ಅದನ್ನು ಯಾವ ಪೊಸಿಷನ್ ಇರ್ತೀಯಲ್ಲ ಅದೇ ಪೊಸಿಷನ್ಗೆ ಇಡ್ತೀನಿ. ಸೊ ಐ ಈಕ್ವಲ್ ಟು 4 ಆಯಿತು. ಸೊ ಈ ಪೊಸಿಷನ್ಗೆ ಇಡ್ತೀನಿ, ಆಯಿತಾ. ನೆಕ್ಸ್ಟಿಂದ ಏನು ಮಾಡ್ತೀನಿ, ಅರೇ ಆಫ್ ಐ ಈಸ್ ಈಕ್ವಲ್ ಟು ಅರೇ ಆಫ್ ಐ ಪ್ಲಸ್ 1 ಮಾಡ್ತೀನಿ. ಅರ್ಥ ಆಯ್ತಾ. ಸೊ ಅರೇ ಆಫ್ ಐ ಈಸ್ ಈಕ್ವಲ್ ಅರೇ ಆಫ್ ಐ ಪ್ಲಸ್ 1 ಅಂದರೆ ಏನಾಗುತ್ತೆ, ಈ 90 ಏನಿದೆ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತಾ, ಕರೆಕ್ಟಾ. 90 ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಐ ಇಲ್ಲಿಗೆ ಹೋದಾಗ 23 ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಐ ಇಲ್ಲಿಗೆ ಹೋದಾಗ 30 ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಮೈನಸ್ ಮಾಡ್ತೀವಿ, ಆಗ ಇಲ್ಲಿ ಇದ್ರೂ ಅದು ಗಾರ್ಬೇಜ್ ಥರನೇ ಲೆಕ್ಕ. ಇಲ್ಲಿ ತನಕ ಅರೇ ಲೆಕ್ಕ ತಗೋತೀವಿ. ಸೊ ಆ್ಯಸ್ ಸಿಂಪಲ್ ಆಸ್ ದಟ್. ಅದನ್ನು ನಾನು ನಿಮಗೆ ಟ್ರೇಸ್ ಮಾಡಿ ತೋರಿಸ್ತೀನಿ. ಸೊ ಐ ಫಸ್ಟು 4ಅಲ್ಲಿದೆ, ಸರಿನಾ. ಸೊ 81 ಕಡೆ ಇದೆ. ಇವಾಗ ಏನಾಗುತ್ತೆ ಅಂದರೆ 81 ಬದಲು ಇಲ್ಲಿಗೆ 90 ಬಂದು ಕೂತ್ಕೊಳ್ಳುತ್ತೆ. ಸೊ 90 ಇಲ್ಲಿಗೆ ಬಂತು, ಐ ಇಲ್ಲಿಗೆ ಹೋಯ್ತು. ಐ ಈಸ್ ಈಕ್ವಲ್ ಟು ಏನು ಅಂತೀರಾ 5. ಸೊ ಐ 5 ಆಯಿತು. ಸೊ ಇಲ್ಲಿ ಐನ ಎರೇಸ್ ಮಾಡೋಣ. ನೆಕ್ಸ್ಟ್ ಏನಾಗುತ್ತೆ, ಈ ಜಾಗಕ್ಕೆ ಇಲ್ಲಿರೋದು ಬಂದು ಕೂತ್ಕೊಳ್ಳುತ್ತೆ 23. ಸೊ ಅರೇ ಆಫ್ ಐ ಇಸ್ಗಳು ಅರೇ ಆಫ್ ಐ ಪ್ಲಸ್ 1 ಮುಂದೆ ಇರೋದನ್ನು ಹಿಂದಿಂದ ಹೇಳ್ಕೊತಾ ಇದ್ದೀವಿ. ಸೊ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎರೇಸ್ ಮಾಡೋಣ. ಇಲ್ಲಿಗೆ 23 ಬಂದು ಕೂತ್ಕೊಳ್ಳುತ್ತೆ. ಸೊ 23 ಇಲ್ಲಿಗೆ ಬಂತಾ. ಸೊ 23 ಇಲ್ಲಿಗೆ ಬಂತು ಅಂದರೆ ಇಲ್ಲಿಗೆ ಹೋಗುತ್ತೆ ಐ. ಸೊ ಐಗೆ ಇವಾಗ 6. ಓಕೆ, ಇದನ್ನ ಎರೇಸ್ ಮಾಡೋಣ. ಸೊ ಮತ್ತೆ ನೋಡಿ ಇಲ್ಲೇನಾಗುತ್ತೆ, 30 ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತಾ. ಸೊ 30 ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಅರೇ ಆಫ್ ಐ ಇಸ್ಗಳು ಅರೇ ಆಫ್ ಐ ಪ್ಲಸ್ 1. ಸೊ ಇಲ್ಲಿಗೆ 30 ಹಾಕೋಣ. ಸೊ 30. ಸೊ ಐ ಇಲ್ಲಿಗೆ ಹೋಯ್ತು, ಸರಿನಾ. ಐ ಈಸ್ ಈಕ್ವಲ್ ಟು 7. ಅದು ಎನ್ ವ್ಯಾಲ್ಯೂಗೆ ಬಂದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡೋಣ, ಏನಿಲ್ಲ. ಸೊ ನಾವು ಏನಿತ್ತು ಅರೇ ಸೈಜ್ ಏನು ತೊಗೊಂಡಿದ್ವೋ ಮೈನಸ್ ಮಾಡಿದ್ರೆ ಮೈನಸ್ ಅಂದರೆ -1 ಮಾಡಿದ್ರೆ, ಸೊ ಅರೇ ಸೈಜ್ ಏನಿದೆ ಈಗ ಇಷ್ಟು 7 ಇತ್ತು ಅಂದರೆ, ಸೊ 7 ಅಂದರೆ 8 ಇತ್ತು ಟೋಟಲ್ ಸೈಜ್ ಅಂದರೆ, ಅದು n ಆದರೆ 7 ಆಗುತ್ತೆ. ಸೊ 7 ತನಕ ಮಾತ್ರ ತಗೋತೀವಿ, ಅಂದರೆ 0 to 6 ಇಂಡೆಕ್ಸ್ ತನಕ ಮಾತ್ರ ತಗೋತೀವಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇಷ್ಟೇ ಅಲ್ಗೋರಿದಮ್. ಇದು ತುಂಬಾ ಸಿಂಪಲ್ಲು, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಿಮಗೆ ಕೋಡ್ ಸಹ ತೋರಿಸ್ಬಿಡ್ತೀನಿ, ತುಂಬ ಸಿಂಪಲ್ ಇದೆ. ಓಕೆ, ಸೊ ಕೋಡ್ ನೋಡೋದಾದರೆ ನಾವಿಲ್ಲಿ ನಾನು ಸ್ವಲ್ಪ ಇದನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಸೆಟ್ಟಿಂಗ್ಸ್ಗೆ ಹೋಗಿ ಫಾಂಟ್ ಸೈಜು ಲಾಸ್ಟ್ ವೀಡಿಯೋ ಹಂಗೆ ಬಂದ್ಬಿಟ್ಟಿದೆ. ಓಕೆ, ಇಲ್ಲಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ 6th ಕೇಸ್ ನಾನು ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ 6th ಕೇಸ್ ಬಂದು ಡಿಲೀಟೆಡ್ ಇಂಡೆಕ್ಸ್ ಅಂತ ಒಂದು ಏನಿದೆ ಆಪ್ಷನ್ ಇದೆ ಮೆನ್ಯುವಲ್ಲಿ. ಸೊ ಡಿಲೀಟೆಡ್ ಇಂಡೆಕ್ಸ್ ಅಂತ ಬರುತ್ತೆ. ಅಲ್ಲಿ ಫಸ್ಟ್ ಏನು ಮಾಡ್ತಿದ್ದೀನಿ, ಇಂಡೆಕ್ಸ್ನ ಹೇಳಿ, ಯಾವ ಇಂಡೆಕ್ಸ್ನ ಡಿಲೀಟ್ ಮಾಡಬೇಕು ನಾನು ಅಂತ ಹೇಳಿ ಪ್ಲೀಸ್ ಅಂತ ಕೇಳ್ತಿದ್ದೀನಿ. ಸೊ ಅವ್ರು ಹೇಳ್ತಾರೆ ಅದು ಇಂಡೆಕ್ಸ್ ವೇರಿಯೇಬಲ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಇಂಡೆಕ್ಸು 0ಕ್ಕಿಂತ ಕಡಿಮೆ ಇರೋಂಗಿಲ್ಲ ಆ್ಯಂಡ್ n-1ಕ್ಕಿಂತ ಜಾಸ್ತಿ ಇರೋಂಗಿಲ್ಲ. ಅಲ್ಲಿ ಎಲಿಮೆಂಟೇ ಇಲ್ಲ, ಅದೇನು ಡಿಲೀಟ್ ಮಾಡಲಿ ನಾನು. ಸೊ ಆ ರೀತಿ. ಸೊ ಅದಕ್ಕೆ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಬರುತ್ತೆ. ಓಕೆ, ಇದೆಲ್ಲ ಸರಿ ಆದರೆ ಡಿಲೀಟ್ ಇಂಡೆಕ್ಸ್ ಅನ್ನೋ ಒಂದು ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಡಿಲೀಟ್ ಇಂಡೆಕ್ಸ್ ಅನ್ನೋ ಫಂಕ್ಷನ್ ಇಲ್ಲಿದೆ ನೋಡಿ. ಸೊ ಇದು ಮೇನ್ ಅಲ್ಗೋರಿದಮ್ ನಮ್ಮದು. ಓಕೆ, ಇಲ್ಲೇನು ಮಾಡ್ತಿದ್ದೀನಿ, ಫಸ್ಟು ಐನ ಇಂಡೆಕ್ಸ್ಗೆ ಹೋಗಿಸ್ತಿದ್ದೀನಿ. ನಾನು ಆವಾಗಲೂ ತೋರಿಸಿದೆ ನಿಮಗೆ, ಅಲ್ಲಿ ಏನು 81 ಡಿಲೀಟ್ ಮಾಡಿದ್ವು ಅದರಲ್ಲಿ ಐನ 4th ಇಂಡೆಕ್ಸ್ಗೆ ಇಟ್ಬಿಟ್ಟು ಏನು ಮಾಡ್ತೀವಿ, ಐ ಸೈಜ್ ಆಫ್ ಎನ್ ಅಂದರೆ ಅರೇ ಸೈಜ್ ಏನಿದೆ ಅಲ್ಲಿ ತನಕ ಹೋಗೋವರೆಗೂ ಹೋಗೋಣ. ಐ ಪ್ಲಸ್ ಮಾಡ್ತಾ ಅರೇ ಆಫ್ ಐನ, ಅಂದರೆ ಇದನ್ನು ಈ ರೀತಿಯೇ ಬರೀಬೇಕಂತ ಏನಿಲ್ಲ, ನೀವು ಅರೇ ಆಫ್ ಐ ಹಿಂಗೂ ತೊಗೋಬೋದು. ಅರೇ ಆಫ್ ಐ ಈಸ್ ಈಕ್ವಲ್ ಟು ಅರೇ ಆಫ್ ಐ ಪ್ಲಸ್ 1.
ಸೊ ಇದನ್ನು ನಾನು ಈ ರೀತಿ ಡೆಪಿಕ್ಟ್ ಮಾಡಿದ್ದೀನಿ, ಹೇಗೆ ಡೆಪಿಕ್ಟ್ ಮಾಡಿದ್ದೀವಿ ಅಂತ ನಾನು ಪಾಯಿಂಟರ್ಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಗೊತ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಅರೇ ಆಫ್ ಐ ಜಾಗಕ್ಕೆ ಅರೇ ಆಫ್ ಐ ಪ್ಲಸ್ 1 ಏನಿದೆ ಅದನ್ನು ತೊಗೊಂಡು ಬಂದು ಹಾಕು. ಸೊ ಇದೇನು ಮಾಡುತ್ತೆ, ಮುಂದೆ ಮುಂದೆ ಹೋಗ್ತಾ ಹಿಂದೆಗೆ ಎಲಿಮೆಂಟ್ಸ್ನ ಶಿಫ್ಟ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ಪೊಸಿಷನಲ್ಲಿರೋ ಇದೇನಿದೆ ಅದು ಡಿಲೀಟ್ ಆಗ್ತಿದೆ. ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡು ನೀವೇ ಇದನ್ನು ಗ್ರಾಸ್ ಮಾಡ್ಕೋಬೇಕು. ಓಕೆ, ಅದೆಲ್ಲ ಆದಮೇಲೆ ಎಲ್ಲ ಡಿಲೀಟ್ ಆದಮೇಲೆ ಎನ್ನ ಮೈನಸ್ ಮಾಡು. ಸೊ ಟೋಟಲ್ ಅರೇ ಸೈಜು ಈಗ ಡಿಲೀಟ್ ಏನೋ ಒಂದು 10 ಕಾಂಟ್ಯಾಕ್ಟ್ಸ್ ಇದೆ ನಿಮ್ಮ ಲಿಸ್ಟಲ್ಲಿ, 1 ಕಾಂಟ್ಯಾಕ್ಟ್ನ ಡಿಲೀಟ್ ಮಾಡಿದ್ರೆ 9 ಕಾಂಟ್ಯಾಕ್ಟ್ಸ್ ತಾನೇ ಉಳಿಯುತ್ತೆ. ಸೊ ಅದೇ ರೀತಿ ಇಲ್ಲೂ ಸಹ ಅರೇಯಲ್ಲಿ ಒಂದು ಎಲಿಮೆಂಟ್ನ ಡಿಲೀಟ್ ಮಾಡಿದ್ರೆ 1ನ ಮೈನಸ್ ಮಾಡಬೇಕು ಅರೇ ಸೈಜಿಂದ. ಸೊ ಅದಕ್ಕೋಸ್ಕರ ಇದನ್ನ ಸಹ ಮೈನಸ್ ಮಾಡ್ತೀವಿ. ಇನ್ನು ಪಾಯಿಂಟರ್ ಯಾಕೆ ತೊಗೋತೀವಿ ಅನ್ನೋದಾದರೆ, ನೀವೇನಾದರೂ ಎನ್ ಅಂತ ಡೈರೆಕ್ಟಾಗಿ ತೊಗೊಬಿಟ್ರೆ ಅದು ಫಂಕ್ಷನಲ್ ಮಾತ್ರ ಚೇಂಜ್ ಆಗುತ್ತೆ, ಅದರ ಲೋಕಲ್ ಸ್ಕೋಪ್ ಇರುತ್ತೆ, ಗ್ಲೋಬಲ್ ಸ್ಕೋಪ್ ಇರಲ್ಲ. ಬಟ್ ಪಾಯಿಂಟರ್ ತೊಗೊಂಡ್ರೆ ನೀವು ಪಾಯಿಂಟರ್ನ ಮ್ಯಾನಿಪುಲೇಟ್ ಮಾಡ್ತಿದ್ದೀರಾ. ಸೊ ಪಾಯಿಂಟರಲ್ಲಿರೋ ವ್ಯಾಲ್ಯೂನ ಮೈನಸ್ ಮಾಡ್ಬೋದು. ಅದಕ್ಕೋಸ್ಕರ ಅದರ ನೆಕ್ಸ್ಟ್ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಇದು ಕರೆಕ್ಟಾಗಿ ರನ್ ಆಗ್ತಿದೆಯಾ ಅಂತ ನೋಡೋಣ ಒಂದ್ಸಲ. ಸೊ ಅರೇ ಆಪರೇಷನ್ಸ್ ಏನೋ ಎರರ್ ಬರ್ತಿದೆ. ಸೊ ಎರರ್ ಏನಂತ ನೋಡೋಣ. 132 14th ಪೊಸಿಷನಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತ. ರಿಟರ್ನ್ 0 ಆದಮೇಲೆ ನಾವು ಕ್ಲೋಸ್ ಮಾಡಿಲ್ಲ ಇದನ್ನು. ಓಕೆ, ಸೊ ಕಂಪೈಲ್ ಆಯಿತು. .#a.out ಅಂತ ಕೊಟ್ಟರೆ ನೋಡಿ ರನ್ ಆಗ್ತಿದೆ. ಸೊ ಫಸ್ಟ್ ಇನ್ಪುಟ್ ಮಾಡ್ತೀನಿ ನಾನು 5 ಸೈಜ್ಗೆ 1 ಬಂತ 2 3 4 5. ಓಕೆ, ಸೊ 5 ಎಲಿಮೆಂಟ್ನ ಹಾಕಿದ್ದೀನಿ. ಡಿಸ್ಪ್ಲೇ ಮಾಡಿದ್ರೆ ನೋಡಿ ಅರೇ 1 2 3 4 5 ಅಂತ ತೋರಿಸ್ತಾ ಇದೆ. ಸೊ ನಾನೀಗ ಡಿಲೀಟ್ ಮಾಡಬೇಕು. 0th ಇಂಡೆಕ್ಸಲ್ಲಿ 1 ಇದೆ, 0th ಇಂಡೆಕ್ಸಲ್ಲಿ 1 ಇದೆ. ಓಕೆ, ಫಸ್ಟ್ ಇಂಡೆಕ್ಸಲ್ಲಿ ಡಿಲೀಟ್ ಮಾಡೋಣ. ಫಸ್ಟ್ ಇಂಡೆಕ್ಸಲ್ಲಿ 2 ಇದೆ ಅಲ್ವಾ. ಸೊ ಡಿಲೀಟೆಡ್ ಇಂಡೆಕ್ಸ್ ಅಂತ ಕೊಡ್ತೀನಿ. ಸೆಕೆಂಡ್ ಇಂಡೆಕ್ಸಲ್ಲಿ ಇರೋದನ್ನ ಡಿಲೀಟ್ ಮಾಡು ಪ್ಲೀಸ್ ಅಂತ ಕೇಳ್ತಿದ್ದೀನಿ. ಅದು 2ನ ಡಿಲೀಟ್ ಮಾಡಬೇಕು. 1 3 5 ಅಂತ ಬರಬೇಕು ನಮ್ಮ ಅರೇ. ನೋಡೋಣ. ಸೊ ಡಿಲೀಟ್ ಆಯಿತು, ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ. 1 2 4 5 ಬಂತು. ಓಕೆ, ಯಾವ ಇಂಡೆಕ್ಸಲ್ಲಿ ನಾನು ಡಿಲೀಟ್ ಮಾಡಿದ್ದು? ಸೆಕೆಂಡ್ ಇಂಡೆಕ್ಸ್ ಅಂದರೆ ಫಸ್ಟು ನಮ್ಮ ಅರೇ 1 2 3 4 5 ಆಗಿತ್ತು. ಇದರಲ್ಲಿ ಸೆಕೆಂಡ್ ಇಂಡೆಕ್ಸ್ ಅಂದರೆ 0 1 2 ಥರ್ಡ್ 3 ಎಲ್ಲಿದೆಯೋ ಅದು ನಮ್ಮ ಸೆಕೆಂಡ್ ಇಂಡೆಕ್ಸು. ಸೊ ಸೆಕೆಂಡ್ ಇಂಡೆಕ್ಸ್ನ ಡಿಲೀಟ್ ಮಾಡು ಅಂತ ಹೇಳಿದೆ. ಸೊ 3ನ ಡಿಲೀಟ್ ಮಾಡಿಬಿಡ್ತು. ಇಲ್ಲಿರೋದೇ 1 2 4 5 ನೋಡಿ, ಕರೆಕ್ಟ್ ಅಲ್ವಾ? ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಡಿಲೀಟ್ ಫಂಕ್ಷನ್ ಸಹ ವರ್ಕ್ ಆಗ್ತಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಹೇಗೆ ವ್ಯಾಲ್ಯೂ ಮುಖಾಂತರ ಡಿಲೀಟ್ ಮಾಡೋದು. ಈಗ ಅರೇದಲ್ಲಿ 81 92 93 ಅಂತ ಇದೆ. ನಾನು 93 ಅಂತ ಕೊಟ್ಟರೆ 93ನ ಡಿಲೀಟ್ ಮಾಡಬೇಕು. ಸೊ ಇಂಡೆಕ್ಸ್ ತೊಗೋಬಾರ್ದು, ಪೊಸಿಷನ್ ತೊಗೋಬಾರ್ದು, ಅದ್ರ ವ್ಯಾಲ್ಯೂನು ತೊಗೊಂಡು ಹೇಗೆ ಡಿಲೀಟ್ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್. ಆವಾಗಲೇ ಫಂಕ್ಷನ್ ಬರೆದಿದ್ದೀವಿ, ಅದನ್ನು ಜಸ್ಟ್ ಕಾಲ್ ಮಾಡೋದು ಕಲ್ತ್ಕೋಬೇಕಷ್ಟೇ. ನಾನು ಹೇಳ್ಕೊಡ್ತೀನಿ ನಿಮಗೆ ಇವಾಗ ಹೇಗೆ ಅಂತ. ಅದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬಿಡೋಣ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ್ಯಂಡ್ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ನ ಇನ್ನೂ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.